ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಒಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ಫಸ್ಟ್ ನಾವು ಆ್ಯಸ್ ಯೂಶ್ವಲ್ 6 ದಾರನ ಗಂಟು ಹಾಕ್ಕೊಂಡು ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ನಾವು ಟೋಟಲ್ 2 ಟೈಮ್ಸ್ ಪ್ರತಿ ಯಾವುದೇ ಕುಚ್ಚು ಹಾಕುವಾಗೂ ಕೂಡ ಲಾಕ್ನ ಮಾಡ್ಕೋಬೇಕಾಗತ್ತೆ. ಸೊ 1 ಟೈಮ್ ಲಾಕ್ ಮಾಡಿಕೊಂಡೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ 5 ಚೈನ್ಸ್ ಹಾಕೋಣ. ಸೊ ಕುಚ್ಚಿಗೋಸ್ಕರ ಈ 5 ಚೈನ್ ಹಾಕ್ತಾ ಇರೋದು. ನಿಮಗೆ ಇದು ಜಾಸ್ತಿ ಅನಿಸುತ್ತೆ ಅಂದರೆ 4 ಚೈನ್ ಕೂಡ ಹಾಕ್ಕೋಬೋದು. ಸೊ 5 ಚೈನ್ ಹಾಕಿ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶ, ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಸೊ ಇಲ್ಲಿ 3 ಟೈಮ್ಸು ಲಾಕ್ನ ಮಾಡಬೇಕು. ಫಸ್ಟು 2 ಲಾಕು, 5 ಚೈನು ಮತ್ತು 3 ಟೈಮ್ಸು ಲಾಕ್ನ ಮಾಡ್ಕೊಂಡ್ಮೇಲೆ ಈಗ 7 ಚೈನ್ ಹಾಕೋಣ. 2 3 4 5 6 7. ಸೊ 7 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡಿ ಒಂದು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಗ್ಯಾಪ್ ಆಗುವಷ್ಟು ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಈ 7 ಚೈನು ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಅಗೇನ್ 7 ಚೈನ್ನೇ ಹಾಕಬೇಕು. ಸೊ 7 ಚೈನ್ನ ಹಾಕಿ ಈಗ ಸೀರೆನ ಒಂದು ಸ್ವಲ್ಪ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡೋಣ. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಾಗಿರೋದ್ರಿಂದ ಬ್ಯಾಕ್ ಸೈಡು ಟರ್ನ್ ಮಾಡಿ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಇಲ್ಲಿ 3 ಲಾಕ್ ಇದಾವಲ್ಲ, ನಮಗೆ ಯಾವುದು ಫಸ್ಟ್ ಲಾಕ್ ಬರುತ್ತೆ ನೋಡಿ ಆ ಲಾಕಿಗೆ ಈ 7 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಲಾಕ್ ಇರುತ್ತಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಸೊ 2 ಟೈಮ್ಸು ಲಾಕ್ ಮಾಡಿಕೊಂಡು ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 7 ಚೈನ್ ಇದಾವಲ್ಲ ಆ 7 ಚೈನ್ ಕೆಳಗಡೆ ಈ ರೀತಿ ನೀಡಲ್ ಹಾಕಿ ದಾರನ ತರಬೇಕು. ಈಗ ನೀಡಲ್ ಮೇಲೆ 3 ದಾರ ಆಗಿರುತ್ತೆ. ತಡೆಯಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ. ಸೊ ನೀಡಲ್ ಮೇಲೆ 3 ದಾರ ಬಂದಿದೆ. ಸೊ 3 ದಾರನ ಒಂದು ಸತಿ ತೆಗಿಬೇಕು. ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 3 ದಾರನ ಒಂದು ಮಾಡಬೇಕು. ಇದು ಹಾಫ್ ಡಬಲ್ ಕ್ರೋಶ ಡಿಸೈನು. ಸೊ ಇಲ್ಲಿ ನಾವು ಈ 7 ಚೈನ್ಗೆ ಕಂಟಿನ್ಯೂ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಸೊ ನಿಮಗೆ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿ. ಇಷ್ಟೇ ಮಾಡಬೇಕಂತ ಏನೂ ಇಲ್ಲ ಈ ಕೌಂಟಲ್ಲಿ, ಈ ಡಿಸೈನಲ್ಲಿ. ಸೊ ನಾನಿಲ್ಲಿ ಟೋಟಲಾಗಿ 12 ಮಾಡ್ತಾಯಿದ್ದೀನಿ. ನಿಮಗೆ 7 ಚೈನ್ಗೆ ಎಷ್ಟು ಹಿಡಿಸುತ್ತೆ, ಒಬ್ಬರು ಚೈನ್ಸ್ನ ಲೂಸಾಗಿ ಹಾಕ್ತಾರೆ, ಒಬ್ಬರು ಟೈಟಾಗಿ ಹಾಕ್ತಾರೆ. ಸೊ ನೋಡಿಕೊಂಡು ಎಷ್ಟು ಹಿಡಿಸುತ್ತೆ ನೋಡಿ ಫಸ್ಟ್ ಒಂದು ಆರ್ಚ್ ಹಾಕುವಾಗ ನೋಡಿಕೊಂಡು ಕರೆಕ್ಟಾಗಿ ಎಲ್ಲ ಕಡೆನೂ ಅಷ್ಟೇ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ನಾನು ಹೇಳಿದ್ನಲ್ಲ, ನಾನಿಲ್ಲಿ ಈ ಡಿಸೈನಲ್ಲಿ ಟೋಟಲಾಗಿ ಈ 7 ಚೈನ್ಗೆ 12 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಸೊ 12 ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ ಈಗ ಅದು ಸ್ಟ್ರೇಟಾಗಿ ಎಲ್ಲಿ ಬರುತ್ತೆ ನೋಡ್ಕೊಳ್ಳಿ ಸೀರೆಗೆ, ಅಂದರೆ ಆ ಲಾಕ್ ಪಕ್ಕನೇ ಬರುತ್ತೆ, ಆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಸೊ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿ. ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಸೊ ಟೋಟಲು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಇಲ್ಲೂ 3 ಲಾಕ್ಸು, ಇಲ್ಲಿ 3 ಲಾಕ್ಸು ಸೇಮ್ ಬರುತ್ತೆ. ಸೊ ಅಗೇನ್ ಮತ್ತೆ 7 ಚೈನ್ನೇ ಹಾಕಬೇಕು. 7 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಒಳಗಡೆ ಆ 4 ಚೈನಷ್ಟು ಗ್ಯಾಪ್ ಆಗುವಷ್ಟು ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಅದು ಕೂಡ ಯು ಶೇಪ್ ಬರಬೇಕು. ಸೊ ನಾವು ಫಸ್ಟ್ ಆರ್ಚ್ ಹಾಕಿದ್ವಲ್ಲ, ಈಗ ಇಲ್ಲಿ ಈ ರೀತಿಯೇ ಇದು ಬರುತ್ತೆ. ಸೊ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಲಾಕ್ ಮಾಡಿ ಯು ಶೇಪ್ ಬರೋ ರೀತಿ. ಅದಾದ್ಮೇಲೆ ಮತ್ತೆ ಅಗೇನ್ 7 ಚೈನ್ ಹಾಕಿ ಸ್ವಲ್ಪ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಫಸ್ಟ್ ಲಾಕ್ ಬರುತ್ತಲ್ಲ ಆ ಫಸ್ಟ್ ಲಾಕಿಗೆ ಒಂದು ಸತಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಇರುತ್ತಲ್ಲ ಆ ಇನ್ನೊಂದು ಲಾಕಿಗೂ ಕೂಡ ಲಾಕ್ ಮಾಡ್ಕೊಳ್ಳಿ. ಟೋಟಲ್ 2 ಟೈಮ್ಸು ಲಾಕ್ ಮಾಡಿಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ 1 ಚೈನ್ ಹಾಕ್ಕೊಳ್ಳಿ. 1 ಚೈನ್ ಹಾಕಿ ಮತ್ತೆ ಸೇಮ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರನ ಒಂದು ಮಾಡಬೇಕು, ಹಾಫ್ ಡಬಲ್ ಕ್ರೋಶ ಮಾಡಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸುತ್ತಿ ಈ 2 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ ಒಂದು ಮಾಡಬೇಕು. ಸೊ ಇಲ್ಲಿ 2 ಹಾಫ್ ಡಬಲ್ ಕ್ರೋಶ ಮಾಡಿದ ಮೇಲೆ ಈಗ 5 ಚೈನ್ಸ್ ಹಾಕೋಣ. 1 2 3 4 5 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಈ ಸೈಡ್ ಯು ಶೇಪ್ ಆರ್ಚ್ ಇದೆ ನೋಡಿ ನಮ್ಮದು ಫಸ್ಟ್ ಹಾಕಿರೋದು. ಸೊ ಅಲ್ಲಿ ಆ ಹಾಫ್ ಡಬಲ್ ಕ್ರೋಶದ್ದು ಹೋಲ್ ಗ್ಯಾಪ್ಸ್ ಕಾಣಿಸ್ತಿರುತ್ತೆ. ಸೊ ಅಲ್ಲಿ 1 2 ಬಿಟ್ಟು ಥರ್ಡ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳಿ 5 ಚೈನ್ನ. ಥರ್ಡ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಅಂದರೆ 4th ಹೋಲ್ ಗ್ಯಾಪಿಗೆ ಒಂದು ಸರ್ತಿ ಲಾಕ್. ಟೋಟಲು 2 ಟೈಮ್ಸು ಲಾಕ್ ಮಾಡಿಕೊಂಡು ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು 2 ದಾರ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ ಹಾಕಿ ಅದೇ ಕಂಬದ ಹಿಂದೆ ಅಂದರೆ ಆ ಡಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು 3 ಚೈನ್ನ ಲಾಕ್ ಮಾಡಿಕೊಂಡು ಪಿಕಾಟ್ ಡಿಸೈನ್ನ ಮಾಡಬೇಕು.
ಸೊ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಡಿಸೈನ್ ಆಗುತ್ತೆ. ಸೊ ನಾನಿಲ್ಲಿ ಈ 5 ಚೈನ್ಗೆ ಪಿಕಾಟ್ಸ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪಿಕಾಟ್ ಡಿಸೈನ್ ಇಷ್ಟ ಇಲ್ಲ ಅನ್ನೋರು ಇಲ್ಲಿ ಡಬಲ್ ಕ್ರೋಶಾಗಳನ್ನ ಮಾಡಿಕೊಂಡು ಬೀಡನ್ನ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲ ಡಬಲ್ ಕ್ರೋಶಾ ಬೇಡ ಅಂದರೆ ನಾವು ಮೇಲೇನೋ ಹಾಫ್ ಡಬಲ್ ಕ್ರೋಶಾ ಮಾಡಿದ್ವಲ್ಲ ಫಸ್ಟು, ಸೊ ಅದೇ ರೀತಿ ಈ 5 ಚೈನ್ಗೂ ಕೂಡ ನೀವು ಹಾಫ್ ಡಬಲ್ ಕ್ರೋಶಾಗಳನ್ನ ಕೂಡ ಮಾಡ್ಕೊಂಡು ಹೋಗ್ಬೋದು. ಸೊ ಬೇಡ ಅಂದರೆ ನಿಮಗೆ ಮತ್ತು ಪಿಕಾಟಲ್ಲಿನೇ ಬೀಡನ್ನ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಡಿಸೈನು ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು. ಇದೇ ರೀತಿ ಮಾಡಬೇಕಂತ ಏನಿಲ್ಲ. ಸೊ ನಿಮಗೆ ಈ ಡಿಸೈನ್ ಪಿಕಾಟ್ಸ್ ಇಷ್ಟ ಇದ್ದರೆ ಇದೇ ರೀತಿ ಮಾಡ್ಕೊಂಡು ಹೋಗಿ. ವಿತೌಟ್ ಬೀಡ್ ಹಾಕ್ತಾ ಇರೋದಲ್ಲ ಇದು ಡಿಸೈನು. ಸೊ ನಿಮಗೆ ಇಲ್ಲ ಬೀಡ್ ಬೇಕು, ನಮಗೆ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕು ಅನ್ನೋರು ಬೀಡ್ಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಇದೇ ರೀತಿ ಸಿಂಪಲ್ಲಾಗಿ ಕೂಡ ಹಾಕೋಬೋದು. ಟೋಟಲಾಗಿ ನಾನಿಲ್ಲಿ 5 ಚೈನ್ಗೆ 6 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವು 5 ಚೈನ್ಗೆ ಎಷ್ಟು ಹಿಡಿಸುತ್ತೆ, 6, 7 ನಿಮಗೆ ಎಷ್ಟು ಹಿಡಿಸುತ್ತೆ ನೋಡ್ಕೊಳ್ಳಿ. ಅಷ್ಟು ಪಿಕಾಟ್ಸ್ ಮಾಡಿ ಲಾಸ್ಟಲ್ಲಿ ಆ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಜಸ್ಟ್ ಲಾಕ್ ಮಾಡಿ, ಯಾವುದೇ ರೀತಿ ಡಬಲ್ ಕ್ರೋಶಾ ಎಲ್ಲ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಟೈಮ್ ದಾರ ಸುತ್ತಬೇಕು. ಇಲ್ಲಿ 2 ಹಾಫ್ ಡಬಲ್ ಕ್ರೋಶಾ ಹಾಕಿದ್ವಲ್ಲ ಆ 7 ಚೈನ್ಗೆ ಹೋಗಿ ದಾರ ತಂದು ಮತ್ತೆ 3 ದಾರ ಒಂದು ಮತ್ತೆ ಹಾಫ್ ಡಬಲ್ ಕ್ರೋಶಾಗಳನ್ನ ಕಂಟಿನ್ಯೂ ಮಾಡಬೇಕು. ಸೊ ಟೋಟಲ್ ನಾನು ಫಸ್ಟ್ ಆರ್ಚಲ್ಲಿ 12 ಮಾಡಿದ್ದೀನಲ್ಲ ಈ ಸೈಡು, ಸೊ ಈ ಆರ್ಚಲ್ಲೂ ಕೂಡ 12 ಹಾಫ್ ಡಬಲ್ ಕ್ರೋಶಾ ಆಗಬೇಕು. ನಾನು ಫಸ್ಟ್ 2 ಮಾಡಿ ಅದಾದಮೇಲೆ 5 ಚೈನ್ ಹಾಕಿ ಡಿಸೈನ್ ಮಾಡಿಕೊಂಡೆ. ಈಗ ಈ ಸೈಡು 10 ಮಾಡ್ತಾಯಿದ್ದೀನಿ. ಸೊ ಟೋಟಲ್ 12 ಆಗುತ್ತೆ. ನೀವು ಕಡಿಮೆ ಮಾಡ್ಕೊಂಡಿದ್ರೆ ಈ ಸೈಡ್ 2 ಆಗಿರುತ್ತಲ್ಲ, ಇನ್ನೆಷ್ಟು ಉಳಿಯುತ್ತೆ ಅಷ್ಟು ಹಾಫ್ ಡಬಲ್ ಕ್ರೋಶಾಗಳನ್ನ ಈ ಲೆಫ್ಟ್ ಸೈಡ್ ಕೂಡ ಫಿಲ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಫಸ್ಟ್ 2 ಮಾಡಿದ್ದೀನಿ, 2 ಈ ಸೈಡ್ 10. ಸೊ ಟೋಟಲ್ 12 ಆಯಿತು. ಈ ಸೈಡು 12 ಇದ್ದಾವೆ. ಸೊ ನೀವು ಎಷ್ಟು ಕೌಂಟಲ್ಲಿ ಮಾಡಿರ್ತೀರ ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟಾಗಿ ಹಾಫ್ ಡಬಲ್ ಕ್ರೋಶಾ ಹಾಕಿದ್ಮೇಲೆ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಗ್ಯಾಪ್ ಬರುತ್ತೆ, ಬಟ್ ಅಲ್ಲೇ ಲಾಕ್ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ. ಅಂದರೆ ಅದು 3 ಲಾಕ್ಸು ನೀಟಾಗಿ ಕಾಣಿಸುತ್ತೆ. ಲಾಕ್ ಮಾಡಿ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ಸು. ಟೋಟಲು 3 ಲಾಕ್ಸು 3 ಲಾಕ್ಸ್ 3 ಲಾಕ್ಸ್ ಎಲ್ಲ ಕಡೆಯೂ 3 ಲಾಕ್ಸ್ ಬರುತ್ತೆ. ಸೊ ಇದು ಒಂದು ಆರ್ಚ್ ಕಂಪ್ಲೀಟ್ ಆಯ್ತು. ಈಗ ಮತ್ತೆ ಕುಚ್ಚಿಗೆ 5 ಚೈನ್ ಹಾಕೋಣ. 5 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೂ 2 ಟೈಮ್ಸು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ ಅಥವಾ 2 ಲಾಕ್ಸ್ನ ಮಾಡ್ಕೊಳ್ಳಿ. ಸೊ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶಾ ಅಂದ್ರೂ ಒಂದೇ. ಸೊ ಈ ರೀತಿ ನಿಮಗೆ ಒಂದು ಕಂಪ್ಲೀಟ್ ಆದಂಥ ಆರ್ಚ್ ಬರುತ್ತೆ. ಸೊ ನೆಕ್ಸ್ಟ್ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡೋಣ ಈಗ. ಸೊ ಅದಕ್ಕೆ ಫಸ್ಟು 7 ಚೈನ್ ಹಾಕೋಬೇಕು. 7 ಚೈನ್ ಹಾಕಿ ಸ್ಟ್ರೇಟಾಗಿ ನೋಡಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗಡೆ ಅಂದರೆ 4 ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ 7 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಮತ್ತೆ ಅಗೇನ್ 7 ಚೈನ್ ಹಾಕಬೇಕು. 7 ಚೈನ್ ಹಾಕಿ ಮತ್ತು ಸೀರೆನ ಒಂದು ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ. ಸೀರೆ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಲಾಕ್ ನಮಗೆ ಯಾವುದು ಸಿಗುತ್ತೆ ನೋಡಿ ಆ ಫಸ್ಟ್ ಲಾಕಿಗೆ ಈ 7 ಚೈನ್ನ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿರೋ ಲಾಕಿಗೆ 1 ಟೈಮು ಲಾಕ್ ಮಾಡಿ. ಟೋಟಲು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ 1 ಮಾಡಿ ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಆ 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ 1. ಸೊ ಕಂಟಿನ್ಯೂ ಇಲ್ಲಿ 12 ಹಾಫ್ ಡಬಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಆರ್ಚಲ್ಲಿ ಅಷ್ಟು ಮಾಡಿದ್ದೀನಿ. ಸೊ ಅದಕ್ಕೆ ಇಲ್ಲೂ ಕೂಡ ಅಷ್ಟೇ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ನಂಬರಲ್ಲಿ ಮಾಡ್ಕೊಂಡಿರ್ತೀರೋ ಅಷ್ಟೇ ನಂಬರಲ್ಲಿ ಇಲ್ಲೂ ಕೂಡ ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಳ್ಳಿ. 12 ಆದಮೇಲೆ 2 ಟೈಮ್ಸು ಅದೆಲ್ಲೆಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ ಅದಾದಮೇಲೆ ಮತ್ತೆ ಅಗೇನ್ ಇನ್ನೊಂದು ಈ ರೀತಿ ಯು ಶೇಪ್ ಆರ್ಚ್ ಮಾಡೋಕ್ಕೆ 7 ಚೈನ್ ಹಾಕಿ ಒಂದು ಸ್ವಲ್ಪ ಒಳಗಡೆ 4 ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಮತ್ತೆ 7 ಚೈನ್ ಹಾಕಿ ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. 7 ಚೈನ್ ಹಾಕಿದ್ಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಫಸ್ಟ್ ಲಾಕ್ ಇರುತ್ತಲ್ಲ ನಮಗೆ ಆ ಫಸ್ಟ್ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ಅದರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಇದೆ. ಸೊ ಆ ಲಾಕಿಗೂ ಕೂಡ ಒಂದು ಸತಿ ಲಾಕ್ ಮಾಡಿ. ಟೋಟಲು 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ಲಾಕ್ ಮಾಡಿ ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಟರ್ನ್ ಮಾಡಿದ ತಕ್ಷಣ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 2 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ 1 ಮಾಡಬೇಕು. ಹಾಫ್ ಡಬಲ್ ಕ್ರೋಶಾ ಮಾಡಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶಾಗಳನ್ನ ಮಾಡಬೇಕು. ಸೊ 2 ಹಾಫ್ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇಲ್ಲಿ 2 ಹಾಫ್ ಡಬಲ್ ಕ್ರೋಶಾ ಆದಮೇಲೆ ಈಗ 5 ಚೈನ್ ಹಾಕೋಣ. ಸೊ 5 ಚೈನ್ ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಸೈಡ್ ಯು ಶೇಪ್ ಆರ್ಚ್ ಇದೆಯಲ್ಲ ಅಲ್ಲಿ 1 2 3 3rd ಹೋಲ್ ಗ್ಯಾಪಿಗೆ ಲಾಕ್ನ ಮಾಡಬೇಕು. 5 ಚೈನ್ನ 3rd ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಸೊ ಟೋಟಲ್ 2 ಟೈಮ್ಸು ಲಾಕ್ ಮಾಡಿಕೊಂಡು ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಸೊ ಲಾಕ್ನ ಬ್ಯಾಕ್ ಸೈಡಿಂದ ಮಾಡಿಕೊಂಡು
ಸೀರೆ ಫ್ರಂಟ್ ಸೈಡ್ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ ಹಾಕಿ ಅದೇ ಮಾಡಿದ ಡಬಲ್ ಕ್ರೋಶೆ ಕಂಬಕ್ಕೆ ಹೋಗಿ ಲಾಕ್ ಮಾಡ್ಕೋಬೇಕು. ಸೊ ಪಿಕಾಟ್ ಡಿಸೈನ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ಅದಾದಮೇಲೆ 3 ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡು ಪಿಕಾಟ್ಸ್ಗಳನ್ನ ಮಾಡ್ಕೊಳ್ಳಿ. ಸೊ ಟೋಟಲ್ ಇಲ್ಲೂ ಕೂಡ 6 ಪಿಕಾಟ್ಗಳನ್ನ ಮಾಡ್ತಾಯಿದ್ದೀನಿ. ನೀವು ಫಸ್ಟ್ ಆರ್ಚಲ್ಲಿ ಏನಾದರೂ 5 ಮಾಡಿದರೆ ಸೊ ಇಲ್ಲೂ ಕೂಡ 5 ಪಿಕಾಟ್ಸ್ಗಳನ್ನ ಮಾಡಿ. ಸೊ ನೀವು ಎಷ್ಟು ಮಾಡಿರ್ತೀರ ಅಷ್ಟೇ ಕೌಂಟಲ್ಲಿ ಮಾಡ್ಕೊಂಡು ಹೋಗಿ. ಸೊ ನಾನಿಲ್ಲಿ 6 ಮಾಡಿದ್ದೀನಲ್ಲ ಫಸ್ಟು, ಸೊ ಅದಕ್ಕೆ ಇಲ್ಲೂ 6 ಪಿಕಾಟ್ಸ್ ಆದಮೇಲೆ ಅದನ್ನ ಒಂದು ಸರ್ತಿ 5 ಚೈನ್ ಒಳಗಡೆ ಲಾಕ್ ಮಾಡಿ, ಡೈರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಮತ್ತು ಇಲ್ಲಿ ಕೆಳಗಡೆ 7 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ದಾರ ತಂದು 3 ದಾರ 1 ಮಾಡಿ ಮತ್ತೆ ಹಾಫ್ ಡಬಲ್ ಕ್ರೋಶೆಗಳನ್ನ ಕಂಟಿನ್ಯೂ ಮಾಡಬೇಕು. ಸೊ ಆಗಲೇ ಹೇಳಿದಾಗೆ ಈ ಸೈಡು 10 ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಸೈಡು ಫಸ್ಟು 2 ಮಾಡಿದ್ದೇನೆ, ಮಾಡಿದ್ಮೇಲೆ 5 ಚೈನ್ ಹಾಕಿದ್ದೀನಲ್ಲ, ಸೊ ಅದಕ್ಕೆ ಟೋಟಲ್ 12 ಆಗಲಿಕ್ಕೆ ಇನ್ನೂ 10 ರಿಮೈನಿಂಗ್ ಇರುತ್ತೆ. ಸೊ ಅದಕ್ಕೆ 10 ಹಾಫ್ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ 12 ಹಾಫ್ ಡಬಲ್ ಕ್ರೋಶೆ, ಈ ಸೈಡು 12 ಹಾಫ್ ಡಬಲ್ ಕ್ರೋಶೆ. ಸೊ ಸೇಮ್ ಕೌಂಟಲ್ಲೇ ಮಾಡಿಕೊಂಡು ಆಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ. ಸೊ ಇದೇ ರೀತಿ ಕಂಪ್ಲೀಟಾಗಿ ಸೀರೆನ ಹಾಕ್ಕೋಬೇಕು. ಸೊ ನೀವು ಬೇಕಂದರೆ ಇಲ್ಲಿ ಮಿಡಲಲ್ಲಿ ಕುಂದನ್ ಕೂಡ ಸ್ಟಿಕ್ ಮಾಡ್ಕೋಬೋದು. ಆಮೇಲೆ ಈ 5 ಚೈನ್ ಇದೆಯಲ್ಲ ಅಲ್ಲೆಲ್ಲ ಕುಚ್ಚುಗಳನ್ನ ಕಟ್ಟಿ ತೋರಿಸ್ತೀನಿ ನೋಡಿ ನಾನಿಲ್ಲಿ. ಕಂಪ್ಲೀಟ್ ಆದಮೇಲೆ ನಿಮಗೆ ಡಿಸೈನು ಈ ರೀತಿ ಕಾಣಿಸುತ್ತೆ. ನಾನು ಯಾವುದೇ ರೀತಿಯ ಕುಂದನ್ ಹಚ್ಚಿಲ್ಲ, ವಿತೌಟ್ ಬೀಡ್ನೇ ಈ ಡಿಸೈನ್ ಹಾಕಿರೋದು. ನೀವು ಬೇಕಂದರೆ ಮಿಡಲಲ್ಲಿ ಒಂದು ಕುಂದನ್ನ ಹಚ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 200 ಎಳೆ ದಾರ ತೊಗೊಂಡು ಕುಚ್ಚನ್ನ ಕಟ್ಟಿದ್ದೀನಿ. ಸೊ ಇಲ್ಲಿ ಯು ಶೇಪಲ್ಲಿ ಬೇಕಂದರೆ ನೀವು ಬಾಲ್ ಚೈನು ಸ್ಟೋನ್ ಚೈನ್ಸ್ ಕೂಡ ಅಂಟಿಸ್ಕೋಬೋದು. ಈ ಪಿಕಾಟ್ಸಲ್ಲಿ ಅಲ್ಲೂ ಕೂಡ ನೀವು ಅಂಟಿಸ್ಕೋಬೋದು, ನಿಮ್ಗೆ ಇನ್ನೂ ಗ್ರ್ಯಾಂಡ್ ಲುಕ್ ಬೇಕಂದರೆ. ಇಲ್ಲ ಇದೇ ರೀತಿ ಸಿಂಪಲ್ಲಾಗಿ ಬರೀ ಥ್ರೆಡ್ ವರ್ಕ್ ಇರಲಿ ಅಂದರೆ ಇದೇ ರೀತಿ ನೀವು ಟ್ರೈ ಮಾಡ್ಬೋದು. ತುಂಬ ಸ್ಟಿಫಾಗಿ ಬಂದಿದೆ ಡಿಸೈನು, ಯಾವುದೇ ರೀತಿಯ ರಿಂಕಲ್ಸ್ ಇಲ್ಲ. ಆಮೇಲೆ ಸೀರೆ ಕೂಡ ಯಾವುದೇ ವೇವಿ ಥರ ಇಲ್ಲ, ತುಂಬ ನೀಟಾಗಿ ಬಂದಿದೆ. ಸೊ ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.